ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಸಂದೀಪ್ ಕನ್ನಡ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಾಟ್ ಐ ಈಟ್ ಇನ್ ಎ ಡೇನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಶೇರ್ ಮಾಡ್ತಿರುವಂತಹ ಈ ಡಯಟ್ ಪ್ಲಾನ್ ಇಂದ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿ ವೇಟ್ನ 3 to 4 kgs ಮಂತಲ್ಲಿ ನಾನು ರಿಡ್ಯೂಸ್ ಮಾಡ್ಕೊಂಡಿದ್ದೆ. ವೇಟ್ ಲಾಸ್ ಜರ್ನಿ ಅನ್ನೋದು ಈಸ್ ನಾಟ್ ಎ ಈಸಿ ಟಾಸ್ಕ್. ಸೊ ಅದನ್ನ ಮಾಡಿದವರಿಗೆ ಅಷ್ಟೇ ಗೊತ್ತಿರುತ್ತೆ, ತುಂಬಾನೇ ಕಷ್ಟ ಇರುತ್ತೆ. ಬಟ್ ನಾವು ರೈಟ್ ಎಕ್ಸಸೈಸ್ ಜೊತೆಗೆ ಒಂದು ಗುಡ್ ಪ್ರಪೋರ್ಷನ್ ಅಲ್ಲಿ ನಾವು ಫುಡ್ನ ತಗೊಂಡ್ರೆ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಈಸಿಯಾಗಿರುತ್ತೆ. ಸೊ ನಮ್ಮ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದು. ಕೆಲವರು ಸಿಂಪಲ್ ಎಕ್ಸಸೈಸ್ ಆ್ಯಂಡ್ ಡಯಟ್ ಪ್ಲಾನಿಂದ ತುಂಬ ರಿಡ್ಯೂಸ್ ಮಾಡ್ಕೊಳ್ತಾರೆ ವೆಯ್ಟ್ನ. ಬಟ್ ಇನ್ನು ಕೆಲವರಿಗೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಡಯಟ್ನ ಮಾಡ್ತಾರೆ ಸ್ಟ್ರಿಕ್ಟಾಗಿ. ಬಟ್ ಅಷ್ಟು ಬೇಗ ರಿಸಲ್ಟ್ ಸಿಗೋದಿಲ್ಲ. ಬಟ್ ಹಾಗಂತ ನಾವು ಡಯಟ್ ಪ್ಲಾನ್ನ ಬಿಡಬಾರ್ದು. ಎಲ್ಲರೂ ಹೇಳಂಗೆ ಡಯಟ್ ಅಂತ ತಕ್ಷಣ ನಾವು ಎಲ್ಲದನ್ನು ಕಟ್ ಡೌನ್ ಮಾಡಿ ಓನ್ಲಿ ಸಲಾಡ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಇರೋದಲ್ಲ. ಸೊ ಪ್ರತಿಯೊಂದನ್ನು ಕೂಡ ನಾವು ತೊಗೊಂಡ್ಬಿಟ್ಟು ಅದರಲ್ಲೇ ನಾವು ಪೋರ್ಷನ್ನ ಮಾಡ್ಕೋಬೇಕು. ಸೊ ಇಷ್ಟು ಪ್ರಮಾಣದಲ್ಲಿ ತಿನ್ನಬೇಕಷ್ಟೇ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಆದರೆ ಅದೇ ಡಯಟ್ ನನ್ನ ಪ್ರಕಾರ. ಆ್ಯಂಡ್ ಇವತ್ತು ನಾನು ತೋರಿಸ್ತಿರುವಂಥ ಡಯಟ್ ಪ್ಲಾನಲ್ಲಿ ನಾರ್ಮಲ್ ರೊಟೀನ್ ಇರುತ್ತೆ. ನಾರ್ಮಲ್ ಫುಡ್ ರೊಟೀನಿಂದ ನಮ್ಮ ವೆಯ್ಟ್ನ ಹೇಗೆ ರಿಡ್ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಯೋಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೋಗ ಅವರು ವಾಕಿಂಗ್ ಯಾವುದಾದ್ರೂ ಮಾಡ್ಕೋಬೋದು. ಬಟ್ ವಾಕಿಂಗ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಮಳೆ ಇರೋದ್ರಿಂದ ನಾನು ಮನೆಯಲ್ಲೇ ಬಾಲ್ಕನಿಲಿ ಯೋಗ ಮಾಡ್ತಾ ಇದ್ದೀನಿ. ಸೊ ನನಗೆ ಯಾವುದಾದ್ರು ಗೊತ್ತಿತ್ತು ಆ ಸ್ಟ್ರೆಚಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಫಸ್ಟೇ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಮಾಡ್ತಾ ಇದ್ದೀನಿ, ಯಾಕಂದರೆ ಫಸ್ಟೇ ಅಷ್ಟೊಂದು ಕಂಫರ್ಟ್ ಇರೋಲ್ಲ. ಸೊ ಬಾಡಿ ತುಂಬಾ ಲೂಸ್ ಆಗಿರಬೇಕು ಯೋಗ ಮಾಡ್ಕೊಳೋದಕ್ಕೆ. ಸೊ ಹಾಗಾಗಿ ನನಗೆ ಯಾವುದೆಲ್ಲ ಎಕ್ಸಸೈಸ್ ಈಸಿ ಅನಿಸ್ತಾ ಇದೆ ಅದನ್ನು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟೇ ಯಾರು ಕೂಡ ತುಂಬ ಬಾಡಿಗೆ ಸ್ಟ್ರೈನ್ ಕೊಡಬಾರ್ದು. ಸೊ ಸಿಂಪಲಾಗಿ ಮಾಡ್ಕೊಳ್ಬೇಕು. ಸೊ ಡೇ 2 or ಡೇ 3 ಇಂದ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅವಾಗ ನಾವು ಸ್ಟಾರ್ಟ್ ಮಾಡ್ಕೋಬೋದು ರಿಯಲ್. ಆ್ಯಂಡ್ ಸೂರ್ಯ ನಮಸ್ಕಾರ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ದಿನಕ್ಕೆ 21 ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಬೇಗನೆ ವೆಯ್ಟ್ನ ರಿಡ್ಯೂಸ್ ಮಾಡ್ಬೋದು ಸೂರ್ಯ ನಮಸ್ಕಾರದಿಂದ. ಸೊ ಆ ಆಸನಗಳೆಲ್ಲ ತುಂಬಾ ರಿಡ್ಯೂಸ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ಮಾಡ್ತಿರೋಂಥ ಈ ಆಸನನ ಬದ್ಧಕೋನಾಸನ ಅಂತ ಹೇಳ್ತಾರೆ. ಸೊ ಇಂಗ್ಲೀಷಲ್ಲಿ ಬಟರ್ಫ್ಲೈ ಪೋಸ್ ಅಂತಲೂ ಕೂಡ ಕರೀತಾರೆ. ಸೊ ಇದರಿಂದ ನಮ್ಮ ಥೈ ಫ್ಯಾಟ್ನ ಕೂಡ ರಿಡ್ಯೂಸ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ. ಆ್ಯಂಡ್ ಇನ್ನೊಂದೇನೆಂದರೆ PCOD ಇದ್ದವರಿಗೆ ಆ್ಯಂಡ್ ಸೈಕಲ್ ರೆಗ್ಯುಲರ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಬದ್ಧಕೋನಾಸನ. ಆ್ಯಂಡ್ ಇವಾಗ ತೋರಿಸ್ತಿರುವಂಥ ಈ ಆಸನ ಬ್ಯಾಕ್ ಪೇನ್ ಇದ್ದರೆ ರಿಲೀಫ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಟ್ವಿಸ್ಟ್ ಮಾಡಿದ ತಕ್ಷಣ ಬೆನ್ನಲ್ಲಿ ತುಂಬಾ ಲಟ್ಕೆ ಬಂದುಬಿಡುತ್ತೆ. ಸೊ ಲಟ್ಕೆ ಬಂದರೆ ತುಂಬಾ ರಿಲೀಫ್ ಅನಿಸುತ್ತೆ ಬ್ಯಾಕ್ ಪೇನ್. ಇದು ಡೇ 1. ಬಟ್ ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅಭ್ಯಾಸ ಇತ್ತು ನನಗೆ ಮಾಡಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಬಟ್ ಯಾರಾದರೂ ಹೊಸದಾಗಿ ಮಾಡ್ತಾ ಇದ್ದರೆ ಡೇ 1 ಈ ಪೋಸ್ನ ಸ್ಕಿಪ್ ಮಾಡಿ. ಸೊ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಡೇ 2 or ಡೇ 3 ಆ ಥರ ಎಲ್ಲ ನೀವು ಮಾಡ್ಕೋಬೋದು. ಸೊ ಡೇ 1 ತುಂಬಾ ಸಿಂಪಲಾಗಿ ನಿಮ್ಮ ಯೋಗನ ಮುಗಿಸ್ಕೊಳ್ಬೇಕು. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಒಂದು ಸ್ಟ್ರೆಸ್ಸಲ್ಲಿ ನಿಮ್ಮ ಬಾಡಿಗೆ ತುಂಬಾ ಪ್ರೆಷರ್ ಹಾಕಿದ್ರೆ ಡೇ 1, ಸೊ ನೆಕ್ಸ್ಟ್ ಡೇ ತುಂಬಾ ಬಾಡಿ ಪೇಯ್ನ್ ಆಗುತ್ತೆ. ಸೊ ಹಾಗಾಗಿ ಯೋಗ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಸೊ ಹಾಗಾಗಿ ಡೇ 1 ತುಂಬಾ ಸಿಂಪಲ್ ಆಗಿರಲಿ ನಿಮ್ಮ ಯೋಗ. ಆ್ಯಂಡ್ ಯೋಗ ಎಲ್ಲ ಮುಗೀತು. ಲಾಸ್ಟಿಗೆ ಪ್ರಾಣಾಯಾಮ ಮಾಡ್ಬೋದು. ನಾನು ಫಸ್ಟಿಗೂ ಪ್ರಾಣಾಯಾಮ ಮಾಡ್ತೀನಿ ಆ್ಯಂಡ್ ಲಾಸ್ಟಿಗೂ ಕೂಡ ಸಿಂಪಲಾಗಿ ಪ್ರಾಣಾಯಾಮ ಮಾಡಿದ್ರೆ ಒಂಥರ ರಿಲೀಫ್ ಸಿಕ್ತಂಗೆ ಆಗುತ್ತೆ. ಸೊ ಇಷ್ಟು ನನ್ನ ಯೋಗ. ಒಂದು 40 minutes ಮಾಡಿದ್ರೆ ಸಾಕಾಗತ್ತೆ, ಇಲ್ಲಾಂದರೆ ವಾಕಿಂಗ್ ಆದರೂ ಮಾಡ್ಬೋದು. ಸೊ ಆಫ್ಟರ್ ಯೋಗ ಫಸ್ಟು ಡ್ರಿಂಕ್ ಅಂತ ಹೇಳ್ಬೋದು ಇದು. ಸೊ ಓವರ್ ನೈಟೇ ನಾನು ಸೋಕ್ ಮಾಡಿಟ್ಟಿದ್ದೆ ಜೀರಾ ಮತ್ತು ಮೆಂತ್ಯನ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಾನ ನಾನು ಓವರ್ ನೈಟ್ ಸೋಕ್ ಮಾಡಿರೋದ್ರಿಂದ ಇವಾಗ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ಒಂದು ಸ್ವೀಟ್ನೆಸ್ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಜೀರಾ, ಮೆಂತ್ಯ ಹಾಗೆಯೇ ವಾಟರ್ ಅಷ್ಟೇ. ಸೊ 1 ಗ್ಲಾಸ್ ಇರೋದು ಒಂದು ಅರ್ಧದಿಂದ ಒಂದು ಸ್ವಲ್ಪ ಜಾಸ್ತಿ ಅಷ್ಟಾಗೋ ತನಕ ಕುದಿಸ್ಕೊಳ್ತೀನಿ. ಸೊ ಕುದಿಸ್ಕೊಂಡಾಯಿತು. ಸೊ ಚೆನ್ನಾಗಾಗಿದೆ. ಸೊ ಇದಕ್ಕೆ ನಾನು ಲೆಮನ್ ಜ್ಯೂಸ್ನ ಕೂಡ ಹಾಕ್ತಾಯಿನಿ 1 ಟೇಬಲ್ ಸ್ಪೂನ್. ಆ್ಯಂಡ್ ಸ್ವಲ್ಪ ಈ ವಾಟರ್ ಸ್ವಲ್ಪ ಕೂಲ್ ಆದಮೇಲೆ ನಾನು ಹನಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಬಿಸಿ ಇದ್ದಾಗ ಹನಿನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬಾರ್ದು ನೀರಿಗೆ. ಬಿಸಿನೀರಿಗೆ ಹನಿ ಆ್ಯಡ್ ಮಾಡಿದ್ರೆ ಪಾಯ್ಸನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಜೀರಾ ಮತ್ತು ಮೆಂತಿ ವಾಟರ್ನ ಮಾರ್ನಿಂಗ್ ಯಾಕೆ ಕುಡಿಬೇಕು ಅಂತ ಹೇಳಿದ್ರೆ, ಓವರ್ ನೈಟ್ ಸೋಕ್ ಮಾಡಿರುವಂತಹ ಮೆಂತಿ ವಾಟರ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಿ ನಮ್ಮ ಹಸುವನ್ನ ಕೂಡ ಅದು ಕಡಿಮೆ ಮಾಡುತ್ತೆ. ಸೊ ಜೀರಾ ಮತ್ತು ಲೆಮನ್ ಆ್ಯಂಡ್ ಹನಿ ನಮ್ಮ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಒಂದು ಗ್ರೇಟ್ ಆಪ್ಷನ್ ಅಂತ ಹೇಳ್ಬೋದು. ಇಲ್ಲಿ ನಾನು ಡೆಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡಾದ್ಮೇಲೆ ನಾನು ಟಿಫನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಟಿಫನ್ಗೆ ಸ್ಮೂತಿ ವಿತ್ ವೀಟ್ ಬ್ರೆಡ್ನ ತೊಗೊಳ್ತಾ ಇದ್ದೀನಿ. ಈ ಸ್ಮೂತಿನ ಮಾಡ್ಕೊಳೋದಕ್ಕೆ 1 ಆ್ಯಪಲ್, 1 ಬನಾನಾ ಆ್ಯಂಡ್ 1 ವಾಲ್ನಟ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಕ್ಯಾಶ್ಯೂ ಮತ್ತು 2 ಡೇಟ್ಸ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಫ್ಲಾಕ್ಸ್ ಸೀಡ್ಸ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಫ್ಲಾಕ್ಸ್ ಸೀಡ್ಸ್ನ ನಾನು ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಪ್ರತಿಯೊಂದು ಫುಡ್ಡಿಗೂ ಕೂಡ ಆ್ಯಡ್ ಮಾಡೋದ್ರಿಂದ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಎಲ್ಲದಕ್ಕೂ ಕೂಡ ಯೂಸ್
ಮಾಡ್ಕೋಬೋದು ಈ ಥರ ಪೌಡರ್ ಆಗಿರೋದ್ರಿಂದ. ಸೊ ಈಗ ಮಿಲ್ಕ್ ಶೇಕು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನನಗೆ ಹಾಗೆ ತಿನ್ನೋದಕ್ಕೆ ಫ್ಲಾಕ್ಸ್ ಸೀಡ್ಸ್ನ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಮಿಲ್ಕ್ ಶೇಕ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸನ್ಫ್ಲವರ್ ಸೀಡ್ಸ್ ಹಾಗೆ ಪಂಪ್ಕಿನ್ ಸೀಡ್ಸ್ 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟಾದರೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಫ್ಯಾಟ್ ಲಾಸ್ ಆಗೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದಕ್ಕೆ ನಾನು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಲ್ಲ. ಬಿಕಾಸ್ ಓವರ್ನೈಟ್ ಸೋಕ್ ಮಾಡಿರುವಂತಹ ಒಂದು ಡಿಟಾಕ್ಸ್ ಡ್ರಿಂಕಿಗೆ ನಾನು ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ನಾನು ಮಿಲ್ಕ್ ಶೇಕಿಗೆ ಚಿಯಾ ಸೀಡ್ಸ್ನ ನಾನು ಆ್ಯಡ್ ಮಾಡಿಲ್ಲ. ಇಲ್ಲಿ ನಾನು ವೀಟ್ ಬ್ರೆಡ್ಡಿಗೆ ನಾನು ಪೀನಟ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಪೀನಟ್ ಬಟರ್ ಇಲ್ಲ ಅಂದರೆ ನೀವು ಹನಿನಾದರೂ ಹಾಕ್ಕೊಳ್ಬೋದು. ಸೊ ಹನಿ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಯಿತು. ನಾನು 2 ಪೀಸಷ್ಟು ಬ್ರೆಡ್ ತೊಗೊಂಡಿದ್ದೆ ಅಷ್ಟೇ. ಸೊ ಇದು ವೀಟ್ ಬ್ರೆಡ್. ಸೊ ವೈಟ್ ಬ್ರೆಡ್ ಯಾರೂ ಯೂಸ್ ಮಾಡಬೇಡಿ. ವೀಟ್ ಬ್ರೆಡ್ ಇಲ್ಲಾಂದರೆ ಚಪಾತಿನಾದರೂ ನೀವು ತೊಗೊಳ್ಬೋದು. ರೀಪ್ಲೇಸ್ಮೆಂಟಾಗಿ 1 ಚಪಾತಿ ಅಷ್ಟೇ ನೀವು ತೊಗೊಳ್ಬೇಕು. ಆ್ಯಂಡ್ 11:30 ಹಾಗೆ ನಾನು ಜಿಂಜರ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಸೊ ಜಿಂಜರ್ನ ಹಾಗೆ ಬಾಯ್ಲ್ ಮಾಡ್ಕೊಬಿಟ್ಟು ಕುಡಿಯೋದಷ್ಟೇ. ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಆಗಲಿ ಬೆಲ್ಲ ಹನಿ ಎಂಥದ್ದು ಹಾಕ್ತಾಯಿಲ್ಲ. ಜಸ್ಟ್ ಪ್ಲೈನ್ ಜಿಂಜರ್ ವಾಟರ್ ಅಷ್ಟೇ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಊಟಕ್ಕೆ ಇಲ್ಲಿ ನಾನು ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪನ್ನೀರಿಂದ ತುಂಬಾ ಪ್ರೋಟೀನ್ ಹೈ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ತುಂಬಾ ಮುಖ್ಯ ನಮ್ಮ ಡಯಟ್ ಪ್ಲಾನಲ್ಲಿ. ಸೊ ಹಾಗಾಗಿ ಇಲ್ಲಾಂದರೆ ಪನ್ನೀರ್ ಇಲ್ಲಾಂದರೆ ನೀವು ಚಿಕನ್ನಾದರೂ ತೊಗೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಈ ಪನ್ನೀರ್ ಗ್ರೇವಿ ನನಗಂತೂ ತುಂಬಾ ಇಷ್ಟ ಪರ್ಸ್ನಲಿ. ಹಾಗಾಗಿ ಇವತ್ತು ಪನ್ನೀರ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ. ಸೊ ಡಯಟ್ ಪ್ಲಾನ್ ಅಂದ ತಕ್ಷಣ ಟೇಸ್ಟಿ ಇಲ್ದಿರೋ ಅಂಥ ಫುಡ್ನ ತಿನ್ನಬೇಕು ಅಂತಿಲ್ಲ. ಆ್ಯಂಡ್ ಇಲ್ಲಿ ನಾನು ಪನ್ನೀರ್ ಗ್ರೇವಿ ಮಾಡ್ಕೊಳೋದಕ್ಕೆ ಒಂದು ಪ್ಯಾನ್ಗೆ ನಾನು ಶಾಹಿ ಜೀರಾ ಹಾಕಿದ್ದೀನಿ, ಚೊಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಈರುಳ್ಳಿ ಆ್ಯಂಡ್ ಟೊಮೊಟೊನ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ 2-3 ಎಸಳಷ್ಟು ನಾನು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನೇ ಕೂಡ ಸೇರಿಸಿದ್ದೀನಿ. ಸೊ ಪೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಎಲ್ಲ ತುಂಬಾ ಸಾಫ್ಟ್ ಆಗಿದೆ. ಸೊ ಈ ಟೈಮಲ್ಲಿ ನಾನು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಒಂದು ಪ್ಲೇಟ್ಗೆ. ಆ್ಯಂಡ್ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ. ಈ ಥರ ಮಾಡ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮಸಾಲಾಗೆ. ಸೊ ಹಾಗೆ ಒಂದೇ ಒಂದು ನಾನು ಗ್ರೀನ್ ಚಿಲ್ಲಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲನ ಆ್ಯಡ್ ಮಾಡಿದ್ಮೇಲೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರುವಂತಹ ಎಲ್ಲ ಸ್ಪೈಸಸ್ ಪೌಡರ್ನ ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ನ ಕೂಡ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಥಿಕ್ನೆಸ್ ಇಷ್ಟು ಸಾಕಾಗುತ್ತೆ. ತುಂಬಾ ತೆಳುವಾಗಿರ್ಬೋದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾದಮೇಲೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಮಸಾಲ. ಸೊ ಈ ಟೈಮಲ್ಲಿ ಕ್ಯೂಬ್ಸ್ ಟೈಪ್ ನಾವು ಕಟ್ ಮಾಡ್ಕೊಂಡಿರುವಂಥ ಒಂದು ಪನ್ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರನಾದ್ರು ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ನೀವು ಫಸ್ಟೇ ಫ್ರೈ ಮಾಡ್ಕೊಂಡಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ಟೇಸ್ಟ್ ಏನು ವೇರಿಯೇಷನ್ ಆಗೋಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಲಾಸ್ಟಿಗೆ ಕಸೂರಿ ಮೆಂತ್ಯ ಹಾಗೆಯೇ ಸ್ವಲ್ಪ ಕೊರಿಯಂಡರ್ ಲೀಫ್ನ ಗಾರ್ಲಿಷ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ರೆಡಿ ಆಗುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ಪನ್ನೀರ್ ಗ್ರೇವಿ. ಅದಕ್ಕೆ ನಾನು ಬೀಟ್ರೂಟ್ ಹಾಕಿ ನಾನು ಚಪಾತಿನ ಕೂಡ ಮಾಡ್ಕೊಂಡಿದ್ದೆ. ಸೊ ಚಪಾತಿ ಹಿಟ್ಟಿಗೆ ನಾವು ಬೀಟ್ರೂಟ್ ಪ್ಯೂರಿನ ಹಾಕಿದ್ರೆ ಸೊ ಈ ಥರ ಒಂದು ಹೆಲ್ತಿ ಒಂದು ಚಪಾತಿ ರೆಡಿ ಆಗುತ್ತೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಬೀಟ್ರೂಟ್ ಚಪಾತಿ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು 2 ಚಪಾತಿ ತೊಗೊಂಡಿದ್ದೀನಿ. ಹಾಗೆಯೇ ಪನ್ನೀರ್ ಗ್ರೇವಿ ಆ್ಯಂಡ್ ಸೊಪ್ಪಿನ ಪಲ್ಯ ಇತ್ತು. ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಸಲಾಡ್ಗೆ ನಾನು ಓನ್ಲಿ ಕುಕುಂಬರ್ ತೊಗೊಂಡಿದ್ದೀನಿ. ಯಾಕಂದರೆ ಕ್ಯಾರೆಟ್ನೂ ಕೂಡ ತೊಗೋಬೋದಾಗಿತ್ತು, ಬಟ್ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಇಷ್ಟು ನನ್ನ ಮಧ್ಯಾಹ್ನದ ಊಟ. ಸೊ ಮಧ್ಯ ನಾನು ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ನ ಕೂಡ ತೊಗೊಳ್ತಾ ಇರ್ತೀನಿ. ಸೊ ಓವರ್ನೈಟ್ ನಾನು ಸೋಕ್ ಮಾಡಿಟ್ಟಿರೋದು. ಸೊ ಮಧ್ಯಾಹ್ನದೊಳಗೆ ಇಷ್ಟು ಖಾಲಿ ಮಾಡಿದ್ದೀನಿ. ಸೊ ಡೇ ಎಂಡ್ ಆಗೋದ್ರೊಳಗೆ ಇದನ್ನು ಖಾಲಿ ಮಾಡಿದ್ರೆ ಆಯಿತು. ಸೊ 1.5 ಲೀಟರ್ಸ್ ಟು 2 ಲೀಟರ್ಸ್ ಹಿಡಿಯುತ್ತೆ ಈ ಜಾರ್. ಸೊ ಅಷ್ಟು ಡಿಟಾಕ್ಸ್ ಡ್ರಿಂಕ್ಸ್ನ ನಾನು 1 ಡೇಲಿ ಕನ್ಸ್ಯೂಮ್ ಮಾಡ್ತೀನಿ. ಸೊ ಈ ಓವರ್ನೈಟ್ ಸೋಕ್ಡ್ ಡಿಟಾಕ್ಸ್ ಡ್ರಿಂಕಿಗೆ ನಾನು ಏನೆಲ್ಲ ಯೂಸ್ ಮಾಡಿದ್ದೆ ಅಂದರೆ, ಇವತ್ತಿನ ಡ್ರಿಂಕಿಗೆ ನಾನು ನೈಟೇನ ರೆಡಿ ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್, 1 ಇಂಚಷ್ಟು ಶುಂಠಿನ ಕೂಡ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. 3-4 ಸ್ಲೈಸಷ್ಟು ಕುಕುಂಬರ್ ಹಾಗೆಯೇ 1 ಹೋಲ್ ಲೆಮನ್ನ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ನಾನು ಸೋಕ್ ಮಾಡ್ಕೊಳೋದಕ್ಕೆ 1.6 ಲೀಟರ್ ಇರುವಂಥ ಒಂದು ಜಗ್ನ ತೊಗೊಂಡಿದ್ದೀನಿ. ಈ ಜಗ್ಗು ಗ್ಲಾಸ್ ಜಗ್ ಆಗಿರುತ್ತೆ. ಇದಕ್ಕೆ ನಾನು ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಲೆಮನ್, ಕುಕುಂಬರ್ ಹಾಗೆಯೇ ಜಿಂಜರ್
ಆ್ಯಂಡ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಒಂದು ತುಳಸಿ ಆರ್ ಮಿಂಟ್ ಲೀವ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ ಮಿಂಟ್ ಲೀವ್ಸ್ ನಾವು ಆ್ಯಡ್ ಮಾಡಿದ್ರೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಆ್ಯಂಡ್ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಸ್ಟಾಕ್ ಇರಲಿಲ್ಲ, ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ಅದನ್ನು ಸ್ಕಿಪ್ ಮಾಡಿ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬಾ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಇದು ಕೂಡ. ಸೊ ಅಷ್ಟೇ, ಲಿಡ್ನ ಕ್ಲೋಸ್ ಮಾಡಿ ಓವರ್ನೈಟ್ ಇಟ್ಟೆ. ಸೊ ಇದು ನನ್ನ ಡಿಟಾಕ್ಸ್ ಡ್ರಿಂಕ್ಸ್ ಓವರ್ ದಿ ಡೇ ನಾನು ತೊಗೊಳ್ಳುವಂಥದ್ದು. ಆ್ಯಂಡ್ ಅಟ್ ಲಾಸ್ಟ್ ಡಿನ್ನರ್ಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಡಿನ್ನರ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎಷ್ಟು ಸಿಂಪಲ್ ಆಗಿ ತಿಂದ್ವೋ ಹಾಗೆ ಡಿನ್ನರ್ ಕೂಡ ಸಿಂಪಲ್ ಆಗಿರುತ್ತೆ. ಲಂಚ್ ಒಂದು ಹೆವಿ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಡಿನ್ನರ್ಗೆ ನಾನಿಲ್ಲಿ ಕಾಬೂಲ್ ಚನ್ನ ಯೂಸ್ ಮಾಡಿ ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಹೊತ್ತು ಒಂದು 2 to 3 hours ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ನಾನು ಕುಕ್ಕರ್ ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಒಂದು 2 ವಿಷಲ್ ಆದರೆ ಸಾಕಾಗುತ್ತೆ. ಓವರ್ ಬಾಯ್ಲ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಆ್ಯಂಡ್ ವಿಷಲ್ ಆಗೋದ್ರೊಳಗೆ ಇಲ್ಲಿ ನಾನು ಬೇಕಾಗಿರೋವಂಥ ವೆಜಿಟೇಬಲ್ಸ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕುಕುಂಬರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕುಕುಂಬರ್ ಸಾಕಾಗುತ್ತೆ ಸಲಾಡ್ಗೆ. ಆ್ಯಂಡ್ ಒಂದು ಹೋಲ್ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಚೆರಿ ಟೊಮೊಟೊ ಇರಲಿಲ್ಲ, ಸೊ ಹಾಗಾಗಿ ನಾರ್ಮಲ್ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರು ಚೆರಿ ಟೊಮೊಟೊ ಅವೈಲಬಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಸ್ಮಾಲ್ ಆನಿಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ಒಂದು ಕ್ಯಾರೆಟ್, ಇಲ್ಲಿ ನಾನು ಊಟಿ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ರೆಗ್ಯುಲರ್ ಕ್ಯಾರೆಟ್ನಾದ್ರು ಯೂಸ್ ಮಾಡ್ಕೊಳ್ಬೋದು, ಅದರಲ್ಲೇನೂ ವ್ಯತ್ಯಾಸ ಇಲ್ಲ. ಸೊ 2 ವಿಷಲ್ ಆದಮೇಲೆ ನಾನು ಕಾಬೂಲ್ ಚನ್ನಾನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಬೌಲಲ್ಲಿ 1 ಬೌಲಷ್ಟು ನಾನು ಕಾಬೂಲ್ ಚನ್ನಾನ ಸೋಕ್ ಮಾಡಿಟ್ಟಿದ್ದೆ. ಸೊ ಅದು 1:2 ಆಗುತ್ತೆ ಸೋಕ್ ಮಾಡಿದ್ಮೇಲೆ. ಸೊ ಇಷ್ಟು 1 ಕ್ಯಾರೆಟ್ನ ಮತ್ತು ಆನಿಯನ್, ಕುಕುಂಬರ್ ಹಾಗೆ ಟೊಮೊಟೊನ ಕೂಡ ಕಟ್ ಮಾಡಿಕೊಂಡ್ರು ಅಂತನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಜೀರಾ ಪೌಡರ್ ಹಾಗೆಯೇ ಚಾಟ್ ಮಸಾಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪೆಪ್ಪರ್ ಪೌಡರ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ನಾನು ಲೆಮನ್ ಜ್ಯೂಸ್ನ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿ ಆ್ಯಂಡ್ ಈಸಿಯಾಗಿ ಮಾಡ್ಕೊಡ್ಬೋದು ಅಂಥ ಒಂದು ಸಲಾಡ್ ರೆಸಿಪಿ ರೆಡಿ ಆಯಿತು. ಸೊ ಹೈ ಪ್ರೋಟೀನ್ ಸಲಾಡ್ ಅಂತ ಹೇಳ್ಬೋದು ಕಾಬೂಲ್ ಚನ್ನ. ತುಂಬ ಬೆನಿಫಿಟ್ ಇದೆ ಈ ಕಾಬೂಲ್ ಚನ್ನ ಸಲಾಡಿನ. ಸೊ ಹಾಗಾಗಿ ನೈಟ್ ಟೈಮ್ ಪ್ರಿಫರ್ ಮಾಡ್ತೀನಿ ನಾನು ಸಲಾಡ್ನ ತಿನ್ನೋದಕ್ಕೆ. ಆ್ಯಂಡ್ ಇದಕ್ಕೆ 2 ಎಗ್ ವೈಟ್ಸ್ನ ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲೋ ಪಾರ್ಟ್ನ ತೆಗೆದ್ಬಿಟ್ಟು ಓನ್ಲಿ ಎಗ್ ವೈಟ್ನ ಮಾತ್ರ ತಿಂತಾ ಇದ್ದೀನಿ. ನಾನು ಎಗ್ ಯೋಕ್ನ ನಾನು ಅವಾಯ್ಡ್ ಮಾಡೋದಕ್ಕೆ 2 ರೀಸನ್ ಇದೆ. ನೈಟ್ ಟೈಮ್ ಒಂದು ತುಂಬಾ ಫ್ಯಾಟ್ ಇರೋವಂಥದ್ದು ನೈಟ್ ಟೈಮ್ ಪ್ರಿಫರ್ ಮಾಡೋದಿಲ್ಲ ಯಾರೂ ಕೂಡ ತಿನ್ನೋದಕ್ಕೆ. ಆ್ಯಂಡ್ ಇನ್ನೊಂದು ಏನಂದರೆ ನೈಟ್ ಟೈಮ್ ನಾನೇನಾದರೂ ಎಗ್ ಎಲ್ಲೋ ತಿಂದರೆ ತುಂಬಾ ಗ್ಯಾಸ್ಟ್ರಿಕ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಅವಾಯ್ಡ್ ಮಾಡ್ತೀನಿ. ಬಟ್ ಡೇ ಟೈಮಲ್ಲಿ ನಾನೇನಾದರೂ ಮೊಟ್ಟೆ ಕನ್ಸ್ಯೂಮ್ ಮಾಡೋದಾದರೆ 1 ಎಗ್ಗನ್ನು ನಾನು ಫುಲ್ ತಿಂತೀನಿ. ಸೊ 1ರಿಂದ ಜಾಸ್ತಿ ತಿಂತಾ ಇದ್ದೀನಿ ಅಂದರೆ ಎಗ್ ವೈಟ್ ಮಾತ್ರ ತಿಂತೀನಿ. ಅಟ್ ಫೈನಲ್ಲಿ ವೆಯ್ಟ್ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದು ಮಾರ್ನಿಂಗ್ ಚೆಕ್ ಮಾಡುವಂಥ ಒಂದು ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ವೆಯ್ಟ್ನ ಯಾವಾಗಲೂ ಕೂಡ ಎಂಟಿ ಸ್ಟೊಮಕಲ್ಲಿ ಮಾರ್ನಿಂಗ್ ಚೆಕ್ ಮಾಡ್ಕೊಳ್ಬೇಕು. ಮದುವೆ ಆಗಿ ಆಫ್ಟರ್ ಬೇಬಿ ಎಲ್ಲರೂ ಕೂಡ ಗೇನ್ ಆಗ್ತಾರೆ. ಸೊ ನಾನು ಕೂಡ ಗೇನ್ ಆಗಿದ್ದೀನಿ. ರಿಡ್ಯೂಸ್ ಮಾಡಿಕೊಳ್ಳೇಬೇಕು ಅಂತ ಈ ಡಯಟ್ ಪ್ಲ್ಯಾನ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಡ್ರಿಂಕಿಂದ ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಸಿನಮಮ್ ಪೌಡರ್ ಆ್ಯಂಡ್ ಜೀರಾ ಪೌಡರ್ನ ಹಾಕಿ 1 ಗ್ಲಾಸಷ್ಟು ನೀರು ಹಾಕಿ ಅದು ಆಫ್ ದಿ ಕಪ್ ಆಗೋ ತನಕ ಬಾಯ್ಲ್ ಮಾಡ್ಕೊಂಡು ಲಾಸ್ಟಿಗೆ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿ ಬಿಫೋರ್ ಬೆಡ್ ಟೈಮ್ ಕುಡಿಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ಎಫೆಕ್ಟಿವ್ ಫ್ಯಾಟ್ ಕಟರ್ ಡ್ರಿಂಕ್ ಜೊತೆಗೆ ಈ ಡೇನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಂಟಿಲ್ ಟೇಕ್ ಕೇರ್, ಬಾಯ್.